ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಟುಡೇ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಸೊ ನಿನ್ನೆ ಪ್ರಿಡಿಕ್ಷನ್ ಒಂದು ವಿಡಿಯೋ ಹಾಕಿದ್ದೀನಿ, ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಂತ. ಸೊ ನಾವು ಏನು ಬೈಯಿಂಗ್ ಸೈಡ್ ಆಪರ್ಚುನಿಟಿನೇ ಹುಡುಕ್ಬೇಕಾಗಿತ್ತು ಇವತ್ತು. ಸೊ ಇವತ್ತೇನು ಗ್ಯಾಪ್ ಅಪ್ ಆಗಿದೆ, ಗ್ಯಾಪ್ ಅಪ್ ಆಗಿ ಒಂದು 3 ಕ್ಯಾಂಡಲ್ ಕನ್ಸಿಕ್ಯೂಟಿವ್ ಆಗಿ ಅಪ್ ಹೋಗಿ ಒಂದು ರೀಟ್ರೇಸ್ ಆಗ್ತಿದೆ. ಸೊ ಲೆಟ್ಸ್ ವೆಯ್ಟ್ ಅನದರ್ ಸಮ್ ಮೋರ್ ರೀಟ್ರೇಸ್ಮೆಂಟ್. ವಿ ಕ್ಯಾನ್ plan to buy, CE buy. Okay, let's wait. Let's plan to buy today. So ಕಾಲ್ ಬೆಳಗ್ಗೆ ಮಾರ್ಕೆಟ್ ಒಂದು ಮೂಮೆಂಟ್ ಚೆನ್ನಾಗಿ ಕೊಡ್ತಾ ಇದೆ. ಸೊ ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದು ನಾವು. ಓಕೆ, let me take one trade today now. ಓಕೆ, ಒಂದು ಸ್ಮಾಲ್ ರೀಟ್ರೇಸ್ ಆಗ್ತಾ ಇದೆ, ಆಗಲಿ, ಆದರೆ ಇನ್ನೂ ಒಳ್ಳೆಯದು. ವೆಯ್ಟ್ ಆ್ಯಂಡ್ ಟ್ರೇಡ್. ಓಕೆ, ಒಂದು ಸ್ಮಾಲ್ ರಿಜೆಕ್ಷನ್ ಆಗಿದೆ ಇಲ್ಲಿಂದ. ಏನಕ್ಕಾಯಿತು ಇಲ್ಲಿಂದ? ಓಕೆ 2.36. ಓಕೆ, ಈ ಲೆವೆಲ್ಸ್ ಇಲ್ಲಿ ಸಕ್ಸಿದ್ದಾರೆ. ಓಕೆ, ಒಂದು ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ತಗೋಬಹುದಿತ್ತು. ಸೊ ವೆಯ್ಟ್ ಮಾಡೋಣ, ವೆಯ್ಟ್ ಮಾಡಿ ಒಂದು ಬೆಟರ್ ಆಪರ್ಚುನಿಟಿ ಸಿಗಲಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದು ಮೇಲೆ ಬರಬೇಕು ಅಂದಾಗ ತೊಗೋಬೋದು. ಮೇಲೆ ತೊಗೊಂಡು ಆ್ಯಕ್ಚುಲಿ ಒಂದೇ ಟ್ರೆಂಡ್ ಇದೆ ನೋಡೋಣ. ಒಂದು ಸ್ಮಾಲ್ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡೋಣ. ಓಕೆ, ಪ್ಲ್ಯಾನ್ ಮಾಡ್ಬೋದು. ಸೊ ಇನ್ನು ಯಾವುದೂ ತೊಗೊಂಡಿಲ್ಲ. ಓಕೆ, ಕೆಳಗಡೆ ಬರ್ತಾ ಇದೆ, ಬರಲಿ. ಆಲ್ಮೋಸ್ಟ್ 79.83 ಹೋಗಿತ್ತು. ಸೊ ಆಲ್ಮೋಸ್ಟ್ ಇಲ್ಲಿ ಬಂದಿದೆ. ಲೆಟ್ಸ್ ಟೇಕ್ 180 ತೊಗೊಂಡಿದ್ದೀನಿ. ಸೊ ವೆಯ್ಟ್. ಸೊ ಒಂದು ಒಳ್ಳೆ ಮೂಮೆಂಟ್ ಬರಬೇಕು ಇಲ್ಲಿಂದ. ನೋಡೋಣ. ಆ್ಯಕ್ಚುಲಿ ಟಾಪಲ್ಲೇ ತೊಗೊಂಡಿದ್ದೀನಿ. 179, 181. ಸೊ ಬೈಯಿಂಗ್ ಆಪರ್ಚುನಿಟಿನೇ ಹುಡುಕಿದ್ದೀವಿ. ಆ್ಯಕ್ಚುಲಿ ಟ್ರೆಂಡ್ ಹೋಗೇ ಬಿಡ್ತು. ಒಂದು ರಿಟ್ರೇಸ್ಮೆಂಟ್ ಆಗಬೇಕಾಯ್ತು, ರಿಟ್ರೇಸ್ ಆಗಲಿಲ್ಲ. ಸೊ ನಾವು ಇಲ್ಲಿ ಮೇಲ್ ತೊಗೊಂಡಿದ್ದೀವಿ. ಸೊ ಲೆಟ್ಸ್ ವೆಯ್ಟ್. ಎಷ್ಟು ತೊಗೊಂಡಿದ್ದೀವಿ? ಆರ್ಡರ್ ಬಂದುಬಿಟ್ಟು 180. ಓಕೆ, 181 ಆಗ್ತಾ ಇದೆ. ಓಕೆ, ಬಟ್ ಇವತ್ತು ಮಂತ್ಲಿ ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ, ಇಯರ್ಲಿ ಎಕ್ಸ್ಪೈರಿ ಎಲ್ಲದೂ ಇರೋದ್ರಿಂದ ಸೇಫೆಸ್ಟ್ ಟ್ರೇಡ್ ಮಾಡಬೇಕು. ಒಂದು ಟ್ರೆಂಡ್ ಇದೆ, ಟ್ರೆಂಡ್ ಇಲ್ಲ ಅಂತಿಲ್ಲ. ಸೊ ಬಟ್ ನಾವು ಸೇಫೆಸ್ಟ್ ಟ್ರೇಡ್ ಮಾಡಬೇಕು ಇವತ್ತು. ಓಕೆ, ರೀಟ್ರೇಸ್ ಆದರೆ ಇಲ್ಲಿವರೆಗೂ ಮತ್ತೆ ರೀಟ್ರೇಸ್ ಆಗಿಬಿಡುತ್ತೆ. ಸೊ ಡು ನಾಟ್ ಟೇಕ್ ಎನಿ ಸ್ಟಾಪ್ ಲಾಸ್ ಫ್ರಮ್ ಹಿಯರ್. ಓಕೆ, ಲೆಟ್ಸ್ ವೆಯ್ಟ್. ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ. ಓಕೆ ನೋಡಿ, ನಾವು ಟಾಪಲ್ಲಿ ತೊಗೊಂಡಿದ್ದೀವಲ್ವಾ, ಇವತ್ತು ಲಾಸ್ಟ್ ತೋರಿಸ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಇದು ಇಚಿಮುಕ್ಕು, ಇದು ಬೇಸ್ ಲೈನ್ ಟಚ್ ಆಗಿ ಒಂದು ರಿಜೆಕ್ಷನ್ ಆಗ್ಬೋದು ಅಂತ ಅನ್ಕೊತಿದ್ದೀನಿ. ಸೊ ವೆಯ್ಟ್ ಮಾಡೋಣ. ಬಟ್ ಎನಿ ವೇ ಡು ನಾಟ್ ಆವ್ರೇಜ್ ಎನಿ ಟೈಮ್. ಸೊ ಲಾಸ್ಟ್ ಬಂತು, ಲಾಸ್ಟ್ ಬುಕ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಆವ್ರೇಜ್ ಮಾಡಬೇಕು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ವೆಯ್ಟ್ ಮಾಡೋಣ, ಟ್ರೇಡ್ ಮಾಡೋಣ. ಬೆಟರ್ ಟ್ರೆಂಡ್ ಸಿಗುತ್ತೆ ಇವತ್ತು. ಓಕೆ, ಲೆಟ್ಸ್ ವೆಯ್ಟ್. 165, 167. ಓಕೆ, ಇಲ್ಲೊಂದು ರಿಜೆಕ್ಷನ್ ತೊಗೊಂಡಿದೆ. ಸೊ ಒಂದು ರೀಟ್ರೇಸ್ ಆಯಿತು, ಒಂದು ಮತ್ತೆ ರಿಜೆಕ್ಷನ್ ಆಗ್ತಾ ಇದೆ. ಸೊ ಇದೇ ಥರನೇ ಮಾರ್ಕೆಟ್. ಸೊ ನಾವು ಇಲ್ಲಿ ವೆಯ್ಟ್ ಮಾಡಿ, ಆ್ಯಕ್ಚುಲಿ ನಮ್ದು ಇದ್ದಿದ್ದು ಪ್ಲ್ಯಾನ್ ಇಲ್ಲಿ ತೊಗೋಬೇಕು ರೀಟ್ರೇಸಲ್ಲಿ ಅಂತ. ಸೊ ಈ ರೀಟ್ರೇಸ್ ಆಯ್ತಲ್ಲ, ಸೊ ಈ ರೀಟ್ರೇಸ್ ಆದಮೇಲೆ ಮತ್ತೆ ಇಮಿಡಿಯೇಟ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತು ಅಂತೇಳಿ ಇಲ್ಲಿ ತೊಗೊಂಡ್ವಿ. ಇಲ್ಲೊಂದು ರೀಟ್ರೇಸ್ ಕೊಟ್ಟು ಬಟ್ ನಾವು ಇಲ್ಲಿ ವೆಯ್ಟ್ ಮಾಡಿದ್ವಿ, ಇನ್ನೊಂದು ಬರುತ್ಬೋದು ಅಂತ. ಬಟ್ ಮೇಲೆ ಹೋಗ್ತಾ ಇರೋದ್ರಿಂದ ಟ್ರೆಂಡ್ ಇದೆ ಅಂತ ಹೇಳಿ ತೊಗೊಂಡ್ವಿ. ಸೊ ಇವತ್ತು ಕೆಳಗಡೆ ಬರ್ತಾ ಇದೆ. ಸೊ ಬರಲಿ. ಸೊ ವೆಯ್ಟ್ ಮಾಡಿ, ಒಂದು ರಿವಾರ್ಡು ರಿಸ್ಕ್ ನೋಡ್ಕೊಂಡು ಎಕ್ಸಿಟ್ ಆಗೋದು, ಸ್ಟಾಪ್ ಲಾಸ್ ತೊಗೊಳೋದು, ಇಲ್ಲಾಂದರೆ ವೆಯ್ಟ್ ಮಾಡೋದು. ಸ್ವಲ್ಪ ವೆಯ್ಟ್ ಮಾಡಿ ಚೆಕ್ ಮಾಡೋಣ. ಆಲ್ಮೋಸ್ಟು ನಮ್ಮದು ರಿಸ್ಕ್ ಹತ್ರ ಬಂದಿದೆ. ಸೊ 4000 ಹತ್ರ. ಸೊ ವೆಯ್ಟ್ ಮಾಡೋಣ. ಸೊ ಇವತ್ತು ಒಂದು ರೀಟ್ರೇಸ್ಮೆಂಟ್ ಆಗಿದೆ. ಸೊ ಇದು ORB ಲೈನ್ ನೋಡಿದ್ರೆ
ಇಲ್ಲಿಂದ ಅಟ್ಲೀಸ್ಟ್ ರಿಜೆಕ್ಷನ್ ಆಗ್ಬೋದು, ಇಲ್ಲಿವರೆಗೂ ವೆಯ್ಟ್ ಮಾಡ್ಬೋದು. ದರ್ ನೋ ರೆಸಿಸ್ಟೆನ್ಸ್ ಅಟ್ ಆಲ್ ಫ್ರಮ್ ಹಿಯರ್. ಓಕೆ, ಲೆಟ್ಸ್ ವೇಟ್. ನೋಡಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಇಲ್ಲಿ ORB ಲೈನ್ ಇರೋದ್ರಿಂದ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಆಯಿತು. ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಇಲ್ಲಿ ತೊಗೋಬೇಕು ನಾವು. ಸೊ ನಾವು ಇಲ್ಲಿ ಅರ್ಲಿ ಎಂಟ್ರಿ ತೊಗೊಂಡಿರೋದ್ರಿಂದ ಲಾಸ್ಟ್ ತೋರಿಸ್ತದೆ. ಆ್ಯಕ್ಚುಲಿ ನಮ್ಮದೇ ಇದ್ದಿದ್ದು ಎಂಟ್ರಿ ಈ ಲೆವೆಲ್ಸ್ ರಿಟ್ರೇಸ್ಮೆಂಟ್ ಆಯಿತು. ನೋಡಿ ಒಂದು ರಿಕವರಿ ಆಯ್ತು ಇಲ್ಲಿಂದ. ಸೊ ನಮ್ಮದು ಎಲ್ಲಿಗೆ ಬಂದಿದೆ ನೋಡಿ, ಆಲ್ಮೋಸ್ಟ್ 4000 ಇರೋದ್ರಿಂದ ನೋಡಿ ಇಲ್ಲಿಂದ ಒಂದು ರಿಜೆಕ್ಷನ್ ಆಯಿತು. ಸೊ ವೆಯ್ಟ್ ಮಾಡಿ. ಅದಕ್ಕೆ ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿ, ಒಂದು ರಿಸ್ಕು ಒಂದು ರಿವಾರ್ಡ್ ಇಟ್ಕೊಂಡಾಗ ನಿಮಗೆ ಒಂದು ಪೀಸ್ಫುಲ್ ಮೈಂಡ್ ಇರುತ್ತೆ. ಆ ಪೀಸ್ಫುಲ್ ಮೈಂಡ್ ಇದ್ದಾಗ ವೆಯ್ಟ್ ಮಾಡ್ತೀರಾ, ಮತ್ತು ಪ್ರಾಫಿಟ್ ಬಂದಾಗಲೂ ವೆಯ್ಟ್ ಮಾಡಿ ಬುಕ್ ಮಾಡ್ಕೊತೀರಾ. ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ, ಒಂದು ನಾವು ಪ್ಲ್ಯಾನ್ ಏನು ಮಾಡಿದ್ವಿ, ಬೈಯಿಂಗ್ ಸೈಡ್ ತೊಗೊಂಡಿದ್ದೀವಿ. ಸೊ ಲಾಸ್ಟ್ ತೋರಿಸ್ತಾ ಇದೆ, ಬಟ್ ರಿಸ್ಕ್ ಎಷ್ಟಿತ್ತು, ಇಷ್ಟಿತ್ತು, ಕರೆಕ್ಟಾಗಿದ್ದೀವಿ. ಆ ಲೆವೆಲ್ಸಿಗೆ ಬಂದಾಗ ಅದಕ್ಕೆ ಮತ್ತೆ ಇಲ್ಲಿಗೆ ಬಂದು ಹೇಳಿ ಅವರೇಜ್ ಇನ್ನೊಂದು 150 ಅವರೇಜ್ ಮಾಡು ಸಿಗ್ಬೋದಲ್ಲ ಅಂತಾವೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವತ್ತೂ ಪ್ಲ್ಯಾನ್ ಮಾಡಬೇಡಿ ಅವರೇಜ್ ಅಂತ. ಓಕೆ, ಬಂದೇ ಬರುತ್ತೆ. ಸೊ ರಿವಾರ್ಡ್ ಎಷ್ಟಿರುತ್ತೆ, ರಿಸ್ಕ್ ಇರುತ್ತೆ, ಅದು ಪೀಸ್ಫುಲ್ಲಾಗಿ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡಿ ಪೀಸ್ಫುಲ್ಲಾಗಿ ನಿಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಷನ್ ಆದಮೇಲೆ ಕನ್ಸಿಸ್ಟೆನ್ಸಿನೂ ಬಂದೇ ಬರುತ್ತೆ. ಓಕೆನಾ? ಸೊ ವೆಯ್ಟ್ ಆ್ಯಂಡ್ ಟ್ರೇಡ್. ಮತ್ತೆ ಅದೇ ರೇಂಜಿಗೆ ಬಂದಿದೆ. ಸೊ ಆಲ್ಮೋಸ್ಟ್ ಮತ್ತೆ 4000 ತೋರಿಸ್ತಾ ಇದೆ. ಸೊ ಇಲ್ಲಿ ಬುಕ್ ಮಾಡ್ಕೊಳೋದು, ಮತ್ತೆ ಮೇಲೆ ಹೋಗೋದು, ಮತ್ತೆ ಆವರೇಜ್ ಮಾಡೋದು ಅಂತ ಕಾನ್ಸೆಪ್ಟಿಂದ ಹೊರಗಡೆ ಬಂದಾಗಲೇ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಕಾಣುತ್ತೆ. ಇಲ್ಲಿ ಮತ್ತೆ ಬುಕ್ ಮಾಡೋದು, ಸೆಲ್ಲಿಂಗ್ ಸೈಡ್ ಇದೆ ಅಂತ ಹೇಳಿ ಮತ್ತೆ ಪುಟ್ ಸೈಡ್ ತೊಗೊಳೋದು, ಮತ್ತೆ ಕಾಲ್ ಸೈಡ್ ಹೋಗ್ತಾ ಇದೆ ಅಂತ ಕಾಲ್ ಸೈಡ್ ತೊಗೊಳೋದು, ಎರಾಬಿರ್ರಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇ ಒಂದು ಟ್ರೇಡ್, ಸಿಂಗಲ್ ಟ್ರೇಡ್ ಪ್ಲ್ಯಾನ್ ಮಾಡಿ, ಯಾವ ಸೈಡು ಅಂತ ಅನಾಲಿಸಿಸ್ ಮಾಡಿ, ವೆಯ್ಟ್ ಮಾಡಿ, ಟ್ರೇಡ್ ಮಾಡಿ, ಅಷ್ಟೇ. ಸೊ ನೋಡಿ ಎಷ್ಟು ಫ್ಲಕ್ಚುಯೇಷನ್ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ನೋಡಿ, ಇಲ್ಲಿ ಬೈಯರ್ಸ್ ಇರೋದ್ರಿಂದನೇ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಿದೆ ಈ ಲೆವೆಲ್ಸಿಂದ. ಇನ್ನು ORB ಫಸ್ಟ್ ಕ್ಯಾಂಡಲ್ ಲೆವೆಲ್. ಓಕೆನಾ? ನೋಡಿ ಈ ಸಪೋರ್ಟ್ ತೊಗೊಂಡಿದೆ. ಈ ಸಪೋರ್ಟ್ ತೊಗೊಂಡ್ಮೇಲೆ ಇಲ್ಲಿ ಒಂದು ಕ್ಯಾಂಡಲ್ ಬಂದಿದೆ, ಮತ್ತು ಸ್ಮಾಲ್ ರಿಜೆಕ್ಷನ್ ಆಗಿದೆ, ಮತ್ತು ಹೋಗ್ಬೋದು. ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಕೆಳಗಡೆ ಬಂದರೆ ಸ್ಟಾಪ್ ಲಾಸ್ ಬುಕ್ ಮಾಡೋಣ. ಆಲ್ರೆಡಿ ವಿ ಆರ್ ರೆಡಿ ಟು ಬುಕ್ ಸ್ಟಾಪ್ ಲಾಸ್ ಆರ್ ಪ್ರಾಫಿಟ್. ನಮ್ಮದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದಕ್ಕೋಸ್ಕರ. ರಿಕವರಿ ಆಗ್ತಾ ಇದೆ. ಓಕೆ, ಲೆಟ್ಸ್ ವೆಯ್ಟ್. ಆಲ್ಮೋಸ್ಟ್ ನಾವು ನಿಯರ್ ಬೈ ನಮ್ಮದು ರಿಸ್ಕ್ ಹತ್ರ ಬಂದಿದ್ದೀವಿ. ಸೊ ಏನು ಅಂದರೆ ಇಲ್ಲಿ 23,800 ಇದೆಯಲ್ಲ, ಇದು ಸ್ಟ್ರಾಂಗ್ ಸಪೋರ್ಟ್ ಅಂತ ತೋರಿಸ್ತಿದೆ. ಓಕೆನಾ? ಸೊ ನಾವು ಇಲ್ಲಿ ಬುಕ್ ಮಾಡ್ಕೊಳ್ಳೋದು ಮತ್ತು ಮಿಸ್ ಮಾಡ್ಕೊಳ್ಳೋದು, ಇಲ್ಲಿಂದ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗ್ಬೋದು. ಸೊ ಅದಕ್ಕೋಸ್ಕರ ವೆಯ್ಟಿಂಗ್. ಸೊ ರಿಸ್ಕ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವು ಏನಕ್ಕೆ ತಪ್ಪು ಮಾಡಿದ್ವಿ, ಟಾಪಲ್ಲಿ ತೊಗೊಂಬಿಟ್ವಿ. ಅಂದರೆ ಅರ್ಲಿ ಎಂಟ್ರಿ ತೊಗೊಂಡ್ವಿ, ಒಂದು ರಿಜೆಕ್ಷನ್ ಆಯಿತು, ಮತ್ತೆ ಒಂದು ಬೈಯಿಂಗ್ ಆಪರ್ಚುನಿಟಿ ಇದೆ ಅಂತ ತೋರಿಸಿದೆ. ಸೊ ಇಲ್ಲೊಂದು ರಿಟ್ರೇಸ್ ಆಗಿದೆ. ಸೊ ಇದೊಂಥರ ಸ್ಟಾಪ್ ಲಾಸ್ ಹಂಟಿಂಗ್ ಏರಿಯಾ. ಯಾವ್ದು ಹೇಳಿ, 850 ಏರಿಯಾಸ್ ಎಲ್ಲ ಸ್ಟಾಪ್ ಲಾಸ್ ಹಂಟಿಂಗ್ ಹೋಗಲ್ಲ ಅಂತ ತೋರಿಸುತ್ತೆ, ಮತ್ತೆ ಬರುತ್ತೆ. ಸೊ ಇದು 800 ಇದೆಯಲ್ಲ, ಸೊ 800 ಈಸ್ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಬೌನ್ಸ್ ಬ್ಯಾಕ್. ಸ್ವಲ್ಪ ಜಾಸ್ತಿನೇ ರಿಸ್ಕಲ್ಲಿದ್ದೀನಿ. ಸೊ ನೋಡೋಣ. ಒಂದು ಸ್ವಲ್ಪ ಈ ಲೆವೆಲ್ಸು 800 ಲೆವೆಲ್ಸ್ ನೋಡ್ತಾ ಇದ್ದೀನಿ ನಾನು. 800 ಲೆವೆಲ್ಸ್ ಅಂದರೆ ಇದು ಅದೇನಾಗುತ್ತೆ ನೋಡಿಕೊಂಡು ಸ್ಟಾಪ್ ಲಾಸ್ ತೊಗೊಳ್ಳೋಣ. ನಾವು ಪ್ಲ್ಯಾನ್ ಮಾಡಿರೋದು ಒಂದೇ ಸಿಂಗಲ್ ಟ್ರೇಡ್. ಇಲ್ಲಿ ಬುಕ್ ಮಾಡಿಕೊಂಡ್ರೆ ಒಂದು ರಿಜೆಕ್ಷನ್ ಆಗುತ್ತೆ ಅಂದ್ಕೊಳ್ಳಿ, ಇನ್ನು ಸ್ಮಾಲ್ ಆಗಿ ರಿಟ್ರೇಸ್ ಆಗ್ತಾಯಿದೆ. ಒಂದು ರಿಜೆಕ್ಷನ್ ಬಂದರೆ ಈ ಥರ ನಮಗೆ ಆಲ್ಮೋಸ್ಟ್ ಲಾಸ್ ರಿಕವರ್ ಆಗೋಗುತ್ತೆ. ಸೊ ಹಾಗಾಗಿ ವೆಯ್ಟಿಂಗ್. ಇಲ್ಲಿಂದ ರಿಕವರ್ ಆಗಬೇಕು. ಸೊ ಲಾಸ್ಟ್ ಬಂದ್ಬಿಟ್ಟು 5600 ತೋರಿಸ್ತಾ ಇದೆ. ಓಕೆ, ಪೊಸಿಷನಲ್ಲಿ ನೋಡಿದ್ರು ಎಷ್ಟು ತೋರಿಸ್ತಾ ಇದೆ. ಓಕೆ ವೆಯ್ಟ್. ಇಲ್ಲಿಂದ ಬೌನ್ಸ್ ಆಗಿದೆ ನೋಡಿ, ಇಲ್ಲಿ ನೋಡ್ಬೋದು ನಿಮ್ಮದು. ಓಕೆ, ಇಲ್ಲಿ ORB ಲೈನ್ಸ್ ಇತ್ತಲ್ಲ, ಇಲ್ಲಿಂದ ಒಂದು ರಿಜೆಕ್ಷನ್ ತೊಗೊಂಡಿದೆ. ಸೊ ಈ ಕ್ಯಾಂಡಲ್ಗೋಸ್ಕರನೇ ವೆಯ್ಟಿಂಗ್ ನಾವು. ಓಕೆನಾ? ಸೊ ನೋಡಿ, ಇದಕ್ಕೆ ಸ್ಟಾಪ್ ಲಾಸ್ ಇದು ತೊಗೊಳ್ಳಿಲ್ಲ ನಾನು. ಸೊ ನೀವು ನೋಡ್ಬೋದು ಈಗ. ಓಕೆ, ಇದು
ಇದು ಕ್ರಾಸ್ ಆಗಬೇಕು. ಈ ಲೈನ್ ಕ್ರಾಸ್ ಆದರೆ ಓಕೆ, ಇದು ಯಾವ ಲೈನು 850. ಓಕೆ, ಇದು ಲಾಸ್ಟ್ ಪ್ರೀವಿಯಸ್ ಸ್ವಿಂಗ್ ಹೈ, ಇದು ಸ್ವಿಂಗ್ ಹೈ ಅಂತ ಹೇಳಿ ಇಟ್ಕೊಂಡಿದೆ. ಅದು ಸ್ವಿಂಗ್ ಹೈ ಏನಾದರೂ ಬ್ರೇಕಪ್ ಆದರೆ ಒಳ್ಳೆ ಮೂಮೆಂಟ್ ಆಗುತ್ತೆ. ಸೊ ನಾನು ವೆಯ್ಟ್ ಮಾಡೋಣ ಏನಾಗುತ್ತೆ. ತುಂಬ ದೊಡ್ಡ ರಿಸ್ಕ್ ಆಯ್ತು ಇವತ್ತು. ಸೊ ಸ್ಟ್ರಾಂಗ್ ಸಪೋರ್ಟ್ ಇದ್ದಾರೆ ಅಂತ ವೆಯ್ಟಿಂಗ್ ಮಾಡ್ತಾನೆ ಇದ್ದೀನಿ. ಸೊ ನಾನು ಏನು ಮಾಡಬಹುದು, ಬುಕ್ ಮಾಡಿಕೊಂಡ್ರೆ ಇಲ್ಲಿ ಒಳ್ಳೆ ಆಪರ್ಚುನಿಟಿ ಮಿಸ್ ಆಗುತ್ತೆ. ಸೊ ವೇಟಿಂಗ್. ಓಕೆ, ಲೆಟ್ಸ್ ವೆಯ್ಟ್. ಒಂದೊಂದ್ಸಲ ಈ ಥರ ಆಗುತ್ತೆ. ಸೊ ನಾವು ಅರ್ಲಿ ಎಂಟ್ರಿ ತೊಗೊಂಡು ಟಾಪಲ್ಲಿ ಎಂಟ್ರಿ ತೊಗೊಂಡ್ವಿ, ನಾವು ಬಾಟಮಲ್ಲಿ ಎಂಟ್ರಿ ಹುಡುಕ್ತಾ ಇದ್ವಿ ಎವ್ರಿ ಟೈಮು. ಸೊ ನಮ್ಮದು ಈ ಪ್ಲೇಸ್ ಆಗಿತ್ತು ನೋಡಿ. ಆ್ಯಕ್ಚುಲಿ ನನಗೆ ORBನಲ್ಲಿ ತೊಗೋಬೋದಿತ್ತು ನಾವು ನೋಡಿ, ಈ ಪ್ಲೇಸು ತೊಗೋಬೋದಿತ್ತು. ತೊಗೊಂಡ್ರೂ ಇಲ್ಲೊಂದು ಬಂದಿತ್ತು ನಮಗೆ. ಈಗ ಮಿಡ್ ರೇಂಜಿಗೆ ಬರ್ತಾಯಿದೆ. ಮಿಡ್ ರೇಂಜ್ ಅಂದರೆ 800 ಲೆವೆಲ್ಸು. 800 ಲೆವೆಲ್ಸಲ್ಲಿ ಏನು ಮಾಡುತ್ತೆ, ವೆಯ್ಟ್ ಮಾಡೇ ಬಿಡೋಣ ಇವತ್ತು. ಆಲ್ಮೋಸ್ಟ್ ರಿಸ್ಕ್ ಜಾಸ್ತಿನೇ ಇದೆ. ಸೊ ವೆಯ್ಟ್ ಮಾಡ್ತೀನಿ. ಓಕೆ, 800 ಲೆವೆಲ್ಸಿಗೆ ಬಂದಿದೆ, ಬಂದು ರಿಜೆಕ್ಷನ್ನು ಆಗ್ತಾಯಿದೆ. ವಿತ್ ಕಾನ್ಫಿಡೆನ್ಸ್ ಅಂತ ಏನಕ್ಕೆ ಅಂತಂದರೆ 800 ಲೆವೆಲ್ಸಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ. ಸೊ ಸ್ಟ್ರಾಂಗ್ ಸಪೋರ್ಟ್ ಇರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಬುಕ್ ಮಾಡಿಕೊಂಡ್ರೆ ಅಲ್ಲಿಗೆ ಕ್ಲೋಸ್ ಆಗೋಗುತ್ತೆ, ಮತ್ತು ನಾನು ಯಾವುದೇ ಟ್ರೇಡು ತೊಗೊಳಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ರಿಸ್ಕ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಾನೇನು ತಪ್ಪು ಮಾಡಿದ್ದೀನಿ ಅಂದರೆ ಟಾಪಲ್ಲಿ ತೊಗೊಂಡು ಇಲ್ಲಿ ತೊಗೊಂಬಿಟ್ಟೆ, ಈ ಕ್ಯಾಂಡಲಲ್ಲಿ ತೊಗೊಂಡಿರೋದ್ರಿಂದ ನಾನು ಇಷ್ಟು ಲಾಸು ತೋರಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನನಗೆ ಈ ಲೆವೆಲ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ರಿಜೆಕ್ಷನ್ ಆಗುತ್ತೋ ಇಲ್ವೋ. ಇಫ್ ಇನ್ ಕೇಸ್ ರಿಯಲಿ ಇದು ಕೆಳಗಡೆ ಬಂದರೆ ಇಲ್ಲಿಂದ ಬುಕ್ ಮಾಡ್ಕೊಳ್ಳೋಣ, ನೋ ಇಶ್ಯೂ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಫಸ್ಟ್ ಕ್ಯಾಂಡಲ್ ಹತ್ರ ಬಂದಿದೆ. ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಆಗಿತ್ತಲ್ವ, ಆಗಿಬಿಟ್ಟು ಮತ್ತೆ ಒಂದು ಸ್ಮಾಲ್ ರಿಟ್ರೇಸ್ಮೆಂಟ್ ಆಗಿದೆ. ಸೊ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡೋಣ ಇಲ್ಲಿ. ಓಕೆ ನೋಡಿ, ಬಂತು, ಇಲ್ಲಿ ಬಯರ್ಸ್ ಆಕ್ಟಿವೇಟ್ ಆದರು, ಮತ್ತು ಇಲ್ಲಿವರೆಗೂ ಒಂದು ಪುಷಪ್ ಆಯಿತು, ಮತ್ತು ಸ್ಲೋಲಿ ರಿಟ್ರೇಸ್ಮೆಂಟ್ ಆಗಿದೆ. ಅದೇ ಥರನೇ ಈಗಲೂ ಹಂಗೆ ಆಗ್ತಾಯಿದೆ. ಸ್ಲೋಲಿ ರಿಟ್ರೇಸ್ಮೆಂಟ್ ಆಗಿ ಏನಾಗುತ್ತೆ ನೋಡಬೇಕು. ಬಟ್ ಇಲ್ಲಿ OA ಡೇಟಾ ನೋಡಿದ್ರೆ ಇಲ್ಲಿ 800 ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಇದೆ ಅಂತ ಅನ್ನಿಸ್ತಿದೆ. ಸೊ ಏನಾಗುತ್ತೆ ನೋಡಬೇಕು. ಸೊ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ವೆಯ್ಟ್ ಮಾಡಿಬಿಟ್ಟಿದ್ವಿ. ಸೊ ಈ ಲೆವೆಲ್ಸಿ ನೋಡೋಣ, ಲೆವೆಲ್ಸ್ ಏನಾಗುತ್ತೆ, ಬ್ರೇಕ್ ಆಗುತ್ತೋ ಬ್ರೇಕ್ ಆಗಲ್ವೋ. ಸೊ ವೆಯ್ಟ್ ಮಾಡಿ. ಸೊ ನಿಫ್ಟಿ ಎಕ್ಸ್ಪೈರಿ ಡೇ ಇದೆ, ಎಕ್ಸ್ಪೈರಿ ಡೇ ಇದರಿಂದ ಇದು ಮೂವ್ ಆಗ್ತಿದ್ರು ಇದು ಡಿಕೆ ಆಗ್ತಾ ಇರುತ್ತೆ. ಸೊ ಅದೊಂದು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಳ್ಳೇಬೇಕು ನಾವು. ಸುಮ್ಮನೆ ಅನ್ನೆಸೆಸರಿ ಸುಮ್ಮನೆ ಇಲ್ಲಿವರೆಗೂ ವೆಯ್ಟ್ ಮಾಡೋದು ಅಲ್ಲಿವರೆಗೂ ವೆಯ್ಟ್ ಮಾಡೋದು ಎಲ್ಲ ಮಾಡಬಾರ್ದು. ಸೊ ಆಲ್ರೆಡಿ ನನ್ನ ತಪ್ಪಾಗ್ಬಿಟ್ಟಿದೆ, ಇಲ್ಲಿ ತೊಗೊಂಡು ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ಹತ್ತತ್ರ ಬಂದ್ರೂ ನೋಡೋಣ ಯಾವ ಥರ ಆಗುತ್ತೆ. ಅಂದರೆ ಎವ್ರಿ ಟ್ರೇಡು ಸಕ್ಸಸ್ಸು ಆಗಲೇಬೇಕು ಅಂತೇನಿಲ್ಲ, ನಮ್ಮದು ಕ್ಯಾಲ್ಕುಲೇಷನ್ನು ಜಾಸ್ತಿನೇ ಆಗೋಗಿದೆ ಇಲ್ಲಿಂದ. ಸೊ ಒಂದು ರಿಟ್ರೇಸ್ಮೆಂಟ್ ಬಂದರೆ ನಿಯರ್ ಬೈ ಬಂದರೆ ಬುಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಏನು ಮಾಡೋಣ ನೋಡೋಣ. ಓಕೆ ನೋಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ನಾನು ಈಗ ಇಲ್ಲಿ ಬ್ರೇಕ್ ಡೌನ್ ಆಗ್ತಾಯಿದೆ. ಸೊ ಬ್ರೇಕ್ ಡೌನ್ ಆಗ್ತಾಯಿದೆ ಅಂತ ಹೇಳಿ ನಾನು ಒಂದು ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಸೊ ಅದು ನೋಡಿದ್ರೆ ಈ ಥರ ಆಗ್ತಾಯಿದೆ, ಫ್ಲಕ್ಚುಯೇಷನ್ ಆಗ್ತಾಯಿದೆ, ಮತ್ತು ಡಿಕೆ ಆದರೆ ತುಂಬ ಹೆವಿ ಲಾಸ್ ಆಗಿಬಿಡುತ್ತೆ. ಸೊ ಇಲ್ಲಿ ಬುಕ್ ಮಾಡ್ಕೊತೀನಿ. ಮೋರ್ ದ್ಯಾನ್ 10,000 ಶುಡ್ ನಾಟ್ ಗೋ. ಓಕೆ, 800 ಲೆವೆಲ್ಸು. ಓಕೆ, 800 ಲೆವೆಲ್ಸಲ್ಲಿ ಏನು ಆಟ ಆಡ್ತಾ ಇದೆ. ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಬರುತ್ತೋ ಗೊತ್ತಿಲ್ಲ. ಹಿಂಗೆ ಆಗುತ್ತೆ ಅನಿಸ್ತಿದೆ. ನಾನು ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ಳೋಣ, ಆ ಟೈಮಲ್ಲಿ ಒಳ್ಳೆ ರಿಜೆಕ್ಷನ್ನು ಆಗಬೇಕು, ಆವಾಗ ನಮಗೆ
ಸಿಗಲ್ಲ. ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಿ. ಬಟ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಮಾತ್ರ ಇಲ್ಲಿ. ಈ ಸಪೋರ್ಟ್ ಇದ್ದಾಗ ಆ್ಯಕ್ಚುಯಲ್ ಟ್ರೇಡ್ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಇಲ್ಲಿನ ಸ್ಟಾಪ್ ಲಾಸ್ ಬುಕ್ ಮಾಡಿಕೊಂಡ್ರೆ ಹೇಗಾಗುತ್ತೆ ಅಂತಲೇ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದು ರಿವರ್ಸ್ ಆಗ್ತಾನೆ ಇಲ್ಲ. ಸೊ ಡಿ ಕೆ ಆಗ್ತಾನೆ ಇದೆ. ಆಲ್ಮೋಸ್ಟ್ ಇಷ್ಟು ಬಂದಿದೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನೋಡಿ, ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಬಿಡ್ತೀನಿ. ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆಗೋಯ್ತು. ಸೊ ಇದೇನು ದೊಡ್ಡ ಕ್ಯಾಂಡಲ್ ಈ ಥರ ಬಂದು ಏನಾಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಂಡು ಅನ್ನೋ ಟೈಮಲ್ಲಿ ರೀಟ್ರೇಸ್ ಅಂತ ತೋರಿಸುತ್ತೆ. ರೀಟ್ರೇಸ್ ಅಂದಾಗ ವೆಯ್ಟ್ ಮಾಡ್ತೀವಿ. ಮತ್ತೆ ನೋಡಿ ಇದಂಗೆ ಆಯಿತು. ಏನು ಹಂಟ್ ಮಾಡೋ ಕ್ಯಾಂಡಲ್ಲೋ ಮತ್ತೆ ರಿಜೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಜಾಸ್ತಿನೇ ಹೋಗ್ತಾ ಇದೆ. ಇಲ್ಲಿ ನೋಡಿದ್ರೆ ತುಂಬ ಸಪೋರ್ಟ್ ತೋರಿಸ್ತಾ ಇದೆ. ಓಕೆ, ಡು ನಾಟ್ ಟೇಕ್ ಟು ಮಚ್. ಆಲ್ಮೋಸ್ಟ್ 10,000 ಹತ್ತಿರ ಬಂದ್ಬಿಟ್ಟಿದೆ. ಓಕೆ, ಲೆಟ್ಸ್ ಬುಕ್ ದ ಲಾಸ್. ಓಕೆ, ಎಷ್ಟಾಯಿತು? 9,858. ಓಕೆ, ನಾಟ್ ಬಿಯಾಂಡ್ 10,000 ಅಂತ ಪ್ಲ್ಯಾನ್ ಮಾಡಿದ್ವಿ, ಅಷ್ಟಕ್ಕಾಯಿತು. ಸೊ ಓಕೆ, ರಾಂಗ್ ಟ್ರೇಡ್ ಆಯಿತು ಇವತ್ತು. ಸೊ ಇದನ್ನು ನಾವು ನೆಕ್ಸ್ಟ್ ಟೈಮು ಈ ಥರ ಅಪ್ಪಲ್ಲಿ ತೊಗೋಬಾರ್ದು ಅಂತ ಹೇಳಿ ಎಲ್ಲಿ ಕಲ್ತ್ಕೋಬೇಕು. ರಾಂಗ್ ಆದಾಗ ನಾವು ಏನು ಕಲ್ತ್ಕೋಬೇಕು? ಸೊ ಅದನ್ನು ನಾವು ನೆಕ್ಸ್ಟ್ ಟೈಮ್ ಅಡಾಪ್ಟ್ ಮಾಡಬಾರ್ದು. ಸೊ ನೋಡಿ, ಈಗ ಒಂದು ಅಪ್ ಟ್ರೆಂಡ್ ಅಂತ ಅಂದ್ಕೊಂಡ್ವಿ. ಅಪ್ ಟ್ರೆಂಡ್ ಏನೋ ಆಯಿತು, ನಾವೇನು ಮಾಡಿದ್ವಿ? ಬಂದು ಇಲ್ಲಿ ತೊಗೊಂಡ್ಬಿಟ್ವಿ. ಇಲ್ಲಿ ತೊಗೊಂಡಾಗ ಏನಾಯಿತು? ಇಲ್ಲಿ ವೆಯ್ಟ್ ಮಾಡಿದ್ವಿ. ಒಂದು ರಿಜೆಕ್ಷನ್ ಆಯಿತು ಅಂತ ಇನ್ನೂ ಒಂದು ಹೋಪ್ ಬಂತು, ಇನ್ನೂ ಹೋಗ್ಬೋದು ಅಂತ. ಮತ್ತೆ ರಿಜೆಕ್ಷನ್ ಆಯಿತು. ಮತ್ತೆ ಒಂದು ರಿಜೆಕ್ಷನ್ ಕೊಡ್ತು. ಮತ್ತೆ ಏನಾಯಿತು? ಒಂದು ಹೋಪ್ ಬಂತು, ಇನ್ನೊಂದು ಹೋಪ್ ಬಂತು. ಸೊ ಇಲ್ಲಿ ಹೋಗಿ ಬಂದಾಗ ಮತ್ತೆ ನಿಧಾನವಾಗಿ ಬರ್ತಾನೆ ಇದೆ. ಸೊ ಇಲ್ಲಿ ಸೆಲ್ಲರ್ಸು ಇದ್ದಾರೆ ಅಂತ ಈಗ ಗೊತ್ತಾಯಿತು. ಸೊ ಇಲ್ಲಿರೋದ್ರಿಂದ ಆಯ್ತಾನೆ ನಿಧಾನವಾಗಿ ಕೆಳಗಡೆ ಪುಷ್ ಮಾಡ್ತಾ ಇರೋದು. ಸೊ ಮತ್ತೆ ಆಲ್ಮೋಸ್ಟ್ 800 ಲೆವೆಲಿಗೆ ಬಂದು 800 ಲೆವೆಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದ್ದಿದ್ದು ಈಗ ಇವರು ಸೆಲ್ಲರ್ಸು ಸ್ಟ್ರಾಂಗ್ ಆದಮೇಲೆ ನೋಡಿ, ಈಗೇನಾದರೂ ಬುಕ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಎಲ್ಲಿಗೆ ಬೀಳ್ತಿತ್ತು ನೋಡಿ. ನಾವು ಇಲ್ಲಿ ಬುಕ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಹೋಗ್ತಿತ್ತು, ಇನ್ನೂ ಡಬಲ್ ಆಗ್ಬಿಡ್ತಿತ್ತು ನಮ್ಮದು ಲಾಸ್. ಸೊ ರೈಟ್ ಟೈಮಲ್ಲಿ ಸ್ಟಾಪ್ ಲಾಸ್ ತೊಗೊಂಡಿದ್ದೀವಿ. ಸೂಪರ್. ದಿಸ್ ಈಸ್ ಸೇವ್ ಅವರ್ ಮನಿ. ದ್ಯಾಟ್ಸ್ ಡನ್. ಸೊ ನೋಡಿ, ಮತ್ತೆ ಇಲ್ಲಿ ಸಪೋರ್ಟ್ ಲೆವೆಲಿಗೆ ಬಂದಿದೆ. ಸೊ ಇನ್ನೇನಾದರೂ ಆಗಲಿ ಮತ್ತೆ ಟ್ರೇಡ್ ಮಾಡಲ್ಲ. ಆಲ್ಮೋಸ್ಟ್ ನಮ್ಮದು ರಿಸ್ಕು ಲಾಸ್ ಆಗಿಬಿಟ್ಟಿದೆ. ಮತ್ತೆ ಲಾಸ್ ಆಗಿದೆ ಅಂತ ಅಂದರೆ ಇನ್ನೊಂದು ಟ್ರೇಡ್ ಏನಾದ್ರು ತೊಗೊಂಡು ಇನ್ನೊಂದು ಕಡೆ ಏನಾದರೂ ಪ್ಲ್ಯಾನ್ ಮಾಡಿ ಪುಟ್ ಸೈಡ್ ಅದು ಇದು ಅಂತ ಇದು ಡಬ್ಬಲ್ ಆಗೋಗುತ್ತೆ. ಏನೇಳಿ ಇದು ಡಬ್ಬಲ್ ಆಗೋಗುತ್ತೆ. ಡಬ್ಬಲ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇನ್ನೊಂದು ಟ್ರೇಡ್ ಪ್ಲ್ಯಾನ್ ಮಾಡಲ್ಲ ನಾನು. ಇದು ಡನ್ ಆ್ಯಂಡ್ ಡಸ್ಟೆಡ್ ಟುಡೇ. ಓಕೆ, ಸೊ ಪ್ಲ್ಯಾನ್ ಮಾಡಿ ಲಾಸು ಇದ್ದೇ ಇರುತ್ತೆ.
ಇದು ಪಾರ್ಟ್ ಆಫ್ ಏನು ಪ್ರಾಬಬಿಲಿಟಿ ಆಫ್ ದಿ ಗೇಮ್. ಒಂದು ಕಡೆ ಹೋಗುತ್ತೆ ಅಂದ್ಕೊತೀವಿ, ಹೋಗಿದ್ರೆ ಪ್ರಾಫಿಟ್ ಆಗುತ್ತೆ, ಹೋಗಲ್ಲ ಅಂದರೆ ಹೋಗಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ಇವತ್ತು ಜಾಸ್ತಿ ಲಾಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಈ ಥರ ಟಾಪಲ್ಲಿ ತೊಗೊಳೋದನ್ನ ಅವಾಯ್ಡ್ ಮಾಡಿ ವೆಯ್ಟ್ ಮಾಡಿ ರೀಟ್ರೇಸಲ್ಲಿ ಟ್ರೇಡ್ ತೊಗೊಳೋಣ, ಆಯಿತಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಎಲ್ಲ ಕನ್ಸಿಸ್ಟೆನ್ಸಿ ಆಗೋಣ, ಪೀಸ್ಫುಲ್ ಆಗಿರೋಣ. ಪೀಸ್ಫುಲ್ ಈಸ್ ಇಂಪಾರ್ಟೆಂಟ್. ಓಕೆ, ಕ್ಯಾಲ್ಕುಲೇಷನ್ ಇವತ್ತು ನಮ್ಮದು ರಾಂಗ್ ಆಯಿತು, ಅಂದರೆ ರಾಂಗ್ ಅಲ್ಲ, ಟಾಪಲ್ಲಿ ತೊಗೊಂಡಿರೋದಕ್ಕೆ ನಮ್ಮದು ಈ ಥರ ಆಗಿದೆ. ಸೊ ಬೈಯಿಂಗ್ ಸೈಡ್ ಅಂತ ಅಂದ್ಕೊಂಡಿದ್ವಿ, ಬೈಯಿಂಗ್ ಸೈಡ್ ಉಲ್ಟಾ ಆಯಿತು. ಎಕ್ಸ್ಪೈರಿ ಡೇ ಇರೋದ್ರಿಂದ ಜಾಸ್ತಿ ವೇಟ್ ಮಾಡೋದು ಬೇಡ. ಸೊ ಡನ್ ಅಂಡ್ ಡಸ್ಟೆಡ್ ಇವತ್ತು, ಡನ್. ಥ್ಯಾಂಕ್ ಯು, ಬಾಯ್.